ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಅತ್ಯಂತ ವಿಶಿಷ್ಟವಾದ ಮತ್ತು ಅದ್ಭುತ ಆರೋಗ್ಯ ಗುಣವನ್ನು ಹೊಂದಿರುವ ಒಂದು ಅಪರೂಪದ ಹಣ್ಣಿನ ಬಗ್ಗೆ ತಿಳಿಯಲಿದ್ದೇವೆ. ಅದೇ ಎಗ್ ಫ್ರೂಟ್ ಅಥವಾ ಕ್ಯಾನಿಸ್ಟೆಲ್ ಅಂತಲೂ ಕರೀತಾರೆ. ನೋಡಲು ಮಾವಿನ ಹಣ್ಣಿನಂತೆ ಕಂಡರೂ ಇದರ ಒಳಗಿನ ರಹಸ್ಯವನ್ನು ಬೇರೆಯಾಗಿದೆ. ಬನ್ನಿ ಇದರ ವಿಶೇಷತೆ ಏನು ಅಂತ ನೋಡೋಣ. ಈ ಹಣ್ಣಿಗೆ ಎಗ್ ಫ್ರೂಟ್ ಅಂತ ಯಾಕೆ ಹೆಸರು ಬಂತು ಗೊತ್ತಾ? ಈ ಹಣ್ಣು ಚೆನ್ನಾಗಿ ಹಣ್ಣಾದಾಗ ಇದರ ಒಳಗಿನ ತಿರುಳು ತೇಟ್ ಬೇಯಿಸಿದ ಕೋಳಿ ಮೊಟ್ಟೆಯ ಹಳದಿ ಲೋಳೆಯಂತೆ ಕಾಣುತ್ತದೆ. ಅಷ್ಟೇ ಅಲ್ಲ, ಇದರ ವಿನ್ಯಾಸ ಕೂಡ ಮೊಟ್ಟೆಯ ಹಳದಿ ಭಾಗದಷ್ಟೇ ಮೃದುವಾಗಿರುತ್ತದೆ. ಆದರೆ ಇದರ ರುಚಿ ಮಾತ್ರ ತುಂಬ ಸಿಹಿ, ಒಂಥರ ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸಿನ ಥರ, ಅಥವಾ ಮಾವಿನ ಹಣ್ಣು ಮತ್ತು ಕಸ್ಟರ್ಡ್ ಮಿಶ್ರಣ ಮಾಡಿದರೆ ಸಿಗುವ ಅದ್ಭುತ ರುಚಿ ಇದರದ್ದಾಗಿದೆ. ಆರೋಗ್ಯ ಪ್ರಯೋಜನಗಳೇನು ಹಾಗಾದರೆ? ಈ ಎಗ್ ಫ್ರೂಟ್ ಕೇವಲ ರುಚಿಯಷ್ಟೇ ಅಲ್ಲ, ಆರೋಗ್ಯದ ಗಣಿಯೂ ಹೌದು. ಮೊದಲನೇದಾಗಿ ಇದರಲ್ಲಿ ಬೀಟಾ ಕೆರೋಟಿನ್ ಮತ್ತು ವಿಟಮಿನ್ ಎ ಹೇರಳವಾಗಿದೆ. ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸಲು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡಲು ತುಂಬ ಸಹಕಾರಿಯಾಗಿದೆ. ಎರಡನೇದಾಗಿ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಅಥವಾ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತದೆ. ಮೂರನೇದಾಗಿ ಇದರಲ್ಲಿ ಉತ್ತಮ ಪ್ರಮಾಣದ ಫೈಬರ್ ಅಥವಾ ನಾರಿನಾಂಶ ಇರೋದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲ, ಇದರಲ್ಲಿರುವ ಕ್ಯಾಲ್ಸಿಯಂ ಮತ್ತು ರಂಜಕ ಅಂಶಗಳು ನಮ್ಮ ಮೂಳೆಗಳನ್ನು ಬಲಪಡಿಸುತ್ತದೆ. ಇದನ್ನು ಬಳಸುವ ವಿಧಾನ ಹೇಗೆ ಹಾಗಾದರೆ? ಈ ಹಣ್ಣನ್ನು ಹಾಗೆಯೇ ಸಿಪ್ಪೆ ಸುಲಿದು ತಿನ್ನಬಹುದು. ಜೊತೆಗೆ ಇದರ ತಿರುಳನ್ನು ಬಳಸಿ ರುಚಿಕರವಾದ ಮಿಲ್ಕ್ ಶೇಕ್, ಐಸ್ ಕ್ರೀಮ್, ಕಸ್ಟರ್ಡ್ ಅಥವಾ ಕೇಕ್ಗಳನ್ನು ಕೂಡ ತಯಾರಿಸಬಹುದು. ಮಕ್ಕಳಿಗೆ ಇದರ ಮಿಲ್ಕ್ ಶೇಕ್ ಮಾಡಿಕೊಟ್ಟರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ನಿಮಗೇನಾದರೂ ಈ ಹಣ್ಣು ಸಿಕ್ಕರೆ ಖಂಡಿತವಾಗಿಯೂ ಮಿಸ್ ಮಾಡಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.